ಹಾಯ್ ಹೆಲೋ ನಮಸ್ಕಾರ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಈಗ ಮಹಾ ತಿರುವು ಬಂದಿದೆ. ಇಷ್ಟು ದಿನ ಸೈಕೋ ಗಂಡ ಜಯಂತ್ಗೆ ಹೆದರುತ್ತಿದ್ದ ಜಾನು ಈಗ ಸಂಪೂರ್ಣ ಬದಲಾಗಿದ್ದಾಳೆ. ಜಯಂತ್ನ ಅಸಲಿ ಮುಖವಾಡ ಕಳಚಿ ಬಿದ್ದಿದ್ದು ಜಾನು ಈಗ ಅವನಿಗೆ ನರಕದ ದರ್ಶನ ಮಾಡ್ತಾ ಇದ್ದಾಳೆ ಅಂತಾನೆ ಹೇಳ್ಬಹುದು. ಚಿನ್ನು ಮರಿಯ 2.0 ಅಧ್ಯಾಯ ಶುರುವಾಗಿದೆ. ಈ ರೋಚಕ ವಿವರದಲ್ಲಿ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಶುರು ಮಾಡೋ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರನ್ನ ಮರಿಬೇಡಿ. ಕೊನೆಗೂ ಅಜ್ಜಿಯಿಂದ ಜಯಂತ್ನ ಅಸಲಿ ಮುಖ ಎಲ್ಲರ ಮುಂದೆ ಬಯಲಾಗಿದೆ. ತಾನು ಪ್ರಜ್ಞೆ ತಪ್ಪಿ ಹಾಸಿಗೆ ಹಿಡಿಯಲು ಜಯಂತನೇ ಕಾರಣ ಎಂಬ ಸತ್ಯವನ್ನ ಅಜ್ಜಿ ಎಲ್ಲರಿಗೂ ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಜಾನು ಅನುಭವಿಸಿದ ಟಾರ್ಚರ್ ಬಗ್ಗೆ ವಿಶ್ವ ಕೂಡ ಧ್ವನಿ ಎತ್ತಿದ್ದಾರೆ. ಇದನ್ನ ಕೇಳಿ ಶಾಕ್ ಆದ ಲಕ್ಷ್ಮಿ ಮತ್ತು ಶ್ರೀನಿವಾಸ ಜಯಂತನನ್ನ ಮನೆಯಿಂದ ಹೊರ ತಳ್ಳಲು ಸಿದ್ದು ಮತ್ತು ಸಂತೋಷ್ಗೆ ಹೇಳ್ತಾರೆ. ಸಿದ್ದು ಜಯಂತ್ನ ಕತ್ತು ಹಿಡಿದು ಮನೆಯಿಂದ ಆಚೆ ಹಾಕಿದ್ದಾನೆ. ಇಲ್ಲಿಗೆ ಜಯಂತ್ನ ಆಟ ಮುಗೀತು ಅಂತ ಎಲ್ರೂ ಅನ್ಕೊಂಡಿದ್ರು. ಆದ್ರೆ ಈಗ ದೊಡ್ಡ ಟ್ವಿಸ್ಟ್ ಬಂದಿದೆ. ಜಾನು ಜಯಂತ್ ಜೊತೆಗೆ ಮನೆಗೆ ಹೋಗಿದ್ದಾಳೆ. ಹಳೆಯ ಜಾನು ಆಗಿದ್ರೆ ಹೆದರ್ತಾ ಇದ್ಲು. ಆದ್ರೆ ಈಗಿನ ಜಾನು ಅವನಿಗೆ ಪಾಠ ಕಲಿಸೋಕೆ ಸಿದ್ಧಳಾಗಿದ್ದಾಳೆ. ಗುಲಾಬಿ ಹಿಂದೆ ಜಯಂತ್ ಜಾನುಗೆ ನೀಡಿದ ಗುಲಾಬಿಯಲ್ಲಿ ಮುಳ್ಳುಗಳಿದ್ದು ಆಕೆಗೆ ಗಾಯ ಆಗಿತ್ತು. ಈಗ ಜಾನು ಅದೇ ರೀತಿ ಜಯಂತ್ ಕೈಯಿಂದ ರಕ್ತ ಬರುವಂತೆ ಮಾಡಿ ಸೇಡು ತೀರಿಸ್ಕೊಂಡಿದ್ದಾಳೆ. ಹಾಗೆ ಮೊದಲ ರಾತ್ರಿಯಂದು ಜಾನು ಜಿರ್ಲೆ ನೋಡಿ ಹೆದರ್ಕೊಂಡಿರ್ತಾಳೆ. ಆಗ ಜಯಂತ್ ಆ ಜಿರ್ಲೆನ ಹಾಲಿನಲ್ಲಿ ಹಾಕೊಂಡು ಕುಡ್ದಿರ್ತಾನೆ. ಅದೇ ತರ ಈಗ ಇಲ್ಲಿ ಜಾನು ಜಯಂತ್ಗೆ ಮಾಡೋಕೆ ಹಿಡಿದಾಳೆ. ಈ ಜಿರ್ಲೆ ಇರೋ ಹಾಲನ್ನ ಕುಡಿತಾ ಜಯಂತ್ ಲಿಟ್ರಲಿ ಒಮಿಟೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳ್ಬಹುದು. ಜಾನುವಿನ ಈ ಹೊಸ ಅವತಾರ ನೋಡಿ ವೀಕ್ಷಕರು ತುಂಬಾ ಖುಷಿಯಾಗಿದ್ದಾರೆ. ಸಮಾಜದಲ್ಲಿ ಹಿಂಸೆ ನೀಡುವವರಿಗೆ ಹೀಗೆ ಪಾಠ ಕಲಿಸಬೇಕೆಂದು ಕಮೆಂಟ್ ಮಾಡ್ತಾ ಇದ್ದಾರೆ. ಈ ವಾರದ ಕಿಚ್ಚನ ಚಪ್ಪಾಳೆ ನಮ್ಮ ಜಾನು ಬೇಬಿಗೆ ಸಿಗೋದ್ರಲ್ಲಿ ಸಂಶಯನೇ ಇಲ್ಲ ಅಂತ ಎಲ್ರು ಅನ್ಕೋತಾ ಇದ್ದಾರೆ. ಜಯಂತ್ಗೆ ತನ್ನ ತಪ್ಪಿನ ಅರಿವಾಗತ್ತಾ? ಜಾನು ಮುಂದಿನ ಪ್ಲಾನ್ ಏನು ಕಾದು ನೋಡ್ಬೇಕು. ನಿಮಗೇನನ್ಸುತ್ತೆ? ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.